ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಪಟ್ಟಿ ಫೈನಲ್ ಆಗಿದೆ. ಇದರ ಜೊತೆಗೆ ಸ್ಪೀಕರ್, ಸಭಾಪತಿ, ಡೆಪ್ಯೂಟಿ ಸ್ಪೀಕರ್ ಮತ್ತು ಡೆಪ್ಯೂಟಿ ಸಭಾಪತಿ ಈ ಹುದ್ದೆ ಯಾರಿಗೆ ಅನ್ನೋದು ಕೂಡ ಫಿಕ್ಸ್ ಆಗಿದೆ. ಸ್ಪೀಕರ್ ಸ್ಥಾನಕ್ಕೆ ಹಿರಿಯ ಶಾಸಕ GS ಪಾಟೀಲ್, ಡೆಪ್ಯೂಟಿ ಸ್ಪೀಕರ್ ಸ್ಥಾನಕ್ಕೆ AS ಪೊನ್ನಣ್ಣ, ಸಿದ್ದರಾಮಯ್ಯ ಅವರ ಕಾನೂನು ಸಲಹೆಗಾರ ಆಗಿದ್ದಂಥ ಮೊದಲ ಬಾರಿ MLA ಪೊನ್ನಣ್ಣ. ಸಭಾಪತಿ ಸ್ಥಾನದಿಂದ ಹೊರಟ್ಟಿಯವರನ್ನ ಕೆಳಗಿಳಿಸಿ ಆ ಜಾಗಕ್ಕೆ ಸಲೀಂ ಅಹಮದ್, ಉಪಸಭಾಪತಿ ಉಮಾಶ್ರೀ ಅವರು. ಉಪಸಭಾಪತಿ ಹುದ್ದೆ ಸದ್ಯ ಖಾಲಿ ಇದೆ. ಸೊ 4 ಹುದ್ದೆಗಳಿಗೆ ಸಂಬಂಧಿಸಿದಂತೆಯೂ ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಸ್ಪೀಕರ್ ಆಗಿ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದ GS ಪಾಟೀಲ್, ಡೆಪ್ಯೂಟಿ ಸ್ಪೀಕರ್ ಆಗಿ AS ಪೊನ್ನಣ್ಣ, ಸಭಾಪತಿಯಾಗಿ ಸಲೀಂ ಅಹಮದ್ ಮತ್ತು ಉಪಸಭಾಪತಿಯಾಗಿ ಉಮಾಶ್ರೀ ಅವರು ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು. ಸಲೀಂ ಅಹಮದ್ ಸಚಿವ ಸ್ಥಾನದ ಮೇಲೆ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ರು. ಕೊಡಗು ಕೋಟದ ಮಂತ್ರಿಯಾಗಬಹುದು ಅಂತ ಪೊನ್ನಣ್ಣ ಅವರು ಕೂಡ ನಿರೀಕ್ಷೆಯಲ್ಲಿದ್ದರು. ಆದರೆ ಅವರೆಲ್ಲರಿಗೂ ಕೂಡ ಬೇರೆ ಹುದ್ದೆಯನ್ನ ನೀಡಲಾಗಿದೆ. AS ಪೊನ್ನಣ್ಣ ಮೊದಲ ಬಾರಿ ಶಾಸಕರು, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಆಗಿದ್ದವರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ. GS ಪಾಟೀಲ್ ಹಿರಿಯರು ಪಾರ್ಟಿಯಲ್ಲಿ. ಮೊನ್ನೆ ತಾನೇ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡ್ತಾ ಹೇಳ್ತಾ ಇದ್ರು, ಮಂತ್ರಿ ಆಗೋದು 99% ಕನ್ಫರ್ಮ್ ಅಂತ. ಆದ್ರೆ ಮಂತ್ರಿ ಆಗಿಲ್ಲ, ಸ್ಪೀಕರ್ ಸ್ಥಾನ ಕೊಡಲಾಗ್ತಾ ಇದೆ. ಸ್ಪೀಕರ್ ಹುದ್ದೆಯನ್ನ ಅಲಂಕರಿಸೋದಕ್ಕಿದ್ದಾರೆ GS ಪಾಟೀಲ್. ಸಭಾಪತಿ ಹುದ್ದೆ ಸಲೀಂ ಅಹಮದ್, ಉಪಸಭಾಪತಿ ಉಮಾಶ್ರೀ. ವಿಧಾನ ಪರಿಷತ್ ಕೋಟಾದಡಿಯಲ್ಲಿ ಅವಕಾಶ ನಿರೀಕ್ಷೆ ಮಾಡ್ತಾ ಇದ್ದವರು ಇಬ್ರು ಕೂಡ. ಆದರೆ ಗಾಯತ್ರಿ ಶಾಂತೇಗೌಡ ಅವರಿಗೆ ಮಂತ್ರಿ ಸ್ಥಾನ ಸಿಕ್ಕಿದೆ, ಉಮಾಶ್ರೀ ಅವರಿಗೆ ಸಿಕ್ಕಿಲ್ಲ. ಅವರನ್ನು ಉಪಸಭಾಪತಿ ಹುದ್ದೆಗೆ ಪರಿಗಣಿಸಲಾಗಿದೆ. ಸಲೀಂ ಅಹಮದ್ ಅವರ ಬದಲು ರಿಜ್ವಾನ್ ಅರ್ಷದ್ ಅವರಿಗೆ ಮಂತ್ರಿ ಸ್ಥಾನ ಸಿಕ್ಕಿದೆ. ಸಲೀಂ ಅಹಮದ್ ಅವರನ್ನ ಸಭಾಪತಿಯನ್ನಾಗಿ ಮಾಡಲಾಗುತ್ತೆ. ಅವರಿಗೆ ಆ ಹುದ್ದೆಯನ್ನ ನೀಡಲಾಗ್ತಾ ಇದೆ. ಬಸವರಾಜ ಹೊರಟ್ಟಿ ಅವರು ಮೊನ್ನೆನೇ ಹೇಳಿದ್ರು, ಸರ್ಕಾರ ಹೇಳಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಹೊರಟ್ಟಿ ಅವರು ರಾಜೀನಾಮೆಯನ್ನ ಕೊಟ್ಟರೆ ಸಲೀಂ ಅಹಮದ್ ಸಭಾಪತಿ ಆಗ್ತಾರೆ. ಉಮಾಶ್ರೀ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿ ಕೆಲಸ ಮಾಡಿದವರು ಕೂಡ. 2013ರಲ್ಲಿ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್. ಸಭಾಪತಿ ಸ್ಥಾನದ ಮೇಲೆ ಕಾಂಗ್ರೆಸ್ನ ಬೇರೆ ಬೇರೆ ನಾಯಕರು ಕೂಡ ಕಣ್ಣಿಟ್ಟಿದ್ರು. ಹೊರಟ್ಟಿಯವರನ್ನ ಕೆಳಗಿಳಿಸಬೇಕು ಅನ್ನುವಂಥ ಪ್ರಯತ್ನ ಸಾಗ್ತಾ ಇತ್ತು. ಅವಿಶ್ವಾಸ ನಿರ್ಣಯ ಮಂಡಿಸಬೇಕು ಅನ್ನುವಂಥ ಯೋಚನೆಯೂ ಕೂಡ ಆಗಿತ್ತು. ಅಂತ ಸ್ಥಿತಿ ಏನಾದರೂ ಬಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೊರಟ್ಟಿಯವರು ಹೇಳಿದ್ರು. ಈಗ ಅನೌನ್ಸ್ ಮಾಡಿದೆ ಕಾಂಗ್ರೆಸ್ಗೆ ಸಂಖ್ಯಾಬಲ ಇದೆ ವಿಧಾನ ಪರಿಷತ್. UT ಖಾದರ್ ಅವರು ಮಂತ್ರಿ ಆದಂತ ಕಾರಣಕ್ಕಾಗಿ ಸ್ಪೀಕರ್ ಸ್ಥಾನ ಖಾಲಿ ಇತ್ತು. GS ಪಾಟೀಲ್ ಆ ಸ್ಥಾನವನ್ನು ಪಡೀತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.